ವೀಕ್ಷಕರೇ, ಈ ಆಂಜನೇಯ ಸ್ವಾಮಿ ನಿಮ್ಮ ಊಹೆಗೂ ನಿಲುಕದ ಪವಾಡ ಮಾಡುತ್ತಿದ್ದಾರೆ. ನೀವು ಬೇಡಿಕೊಂಡ ತಕ್ಷಣ ಅದು ಆಗುತ್ತೋ ಇಲ್ಲವೋ ಎಂದು ನಿಮಗೆ ಮಾತಿನ ಮೂಲಕ ತಿಳಿಸುತ್ತಾರೆ ಈ ಪವಾಡ ಆಂಜನೇಯ ಸ್ವಾಮಿ. ಈ ಪವಾಡ ನಿಮ್ಮ ಕಣ್ಣ ಮುಂದೆಯೇ ನಡೆಯುತ್ತೆ. ನೀವು ಈಗಲೇ ದೇವಸ್ಥಾನಕ್ಕೆ ಹೋದರೆ ಆಂಜನೇಯ ಸ್ವಾಮಿ ಮಾತನಾಡುವುದನ್ನು ಸ್ವತಃ ನಿಮ್ಮ ಕಿವಿಯಾರೆ ಕೇಳಬಹುದು. ಎಷ್ಟು ಶಕ್ತಿಶಾಲಿ ಅಂದರೆ ಒಂದು ಸಲ ಇಲ್ಲಿ ಬಂದು ಬೇಡಿಕೊಂಡು ಹೋದರೆ ನಿಮ್ಮ ಕಷ್ಟಗಳು 100ಕ್ಕೆ 100 ನಿವಾರಣೆ ಆಗುತ್ತೆ. ಜಗತ್ತಿನಲ್ಲಿಯೇ ಅತ್ಯಂತ ನಂಬಿಕೆ ವಿಶ್ವಾಸ ಇರುವ ಏಕೈಕ ದೇವಸ್ಥಾನ. ದುಡ್ಡು ಮಾಡೋದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಈ ರೀತಿಯ ಸುದ್ದಿ ಹಬ್ಬಿಸಿದೆ ಎಂದು ಅಂದುಕೊಂಡರೆ ಅದು ನಿಮ್ಮ ತಪ್ಪು ಕಲ್ಪನೆ. ಈ ದೇವಸ್ಥಾನದಲ್ಲಿ ಯಾರೊಬ್ಬರು ದುಡ್ಡು ಮುಟ್ಟೋದಿಲ್ಲ. ಎಲ್ಲಾ ರೀತಿಯ ಹೋಮ, ಹವನ, ಪೂಜೆ, ಸಂಕಲ್ಪ, ಸೇವೆಗಳು ಉಚಿತವಾಗಿ ಮಾಡುತ್ತಾರೆ. ನಿಮಗೆ ಬೇಕಿದ್ದರೆ ಭಕ್ತಿಯಿಂದ ದುಡ್ಡನ್ನು ಕಾಣಿಕೆ ಡಬ್ಬಿಯಲ್ಲಿ ಹಾಕಬಹುದು. ಭಾರತ ದೇಶದಲ್ಲಿ ನಿಷ್ಠೆಯನ್ನು ಎತ್ತಿ ಹಿಡಿಯುವ ಏಕೈಕ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬಂದರೆ ಆಂಜನೇಯ ಸ್ವಾಮಿ ಮತ್ತು ನಿಮ್ಮ ಭಕ್ತಿ ಅಷ್ಟೇ ಮಾತನಾಡುತ್ತೆ, ದುಡ್ಡು ಇಲ್ಲಿ ಮಾತನಾಡಲ್ಲ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಹಿಟ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸುಧೀಂದ್ರ. ನೀವಿನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಮಾತನಾಡುವ ಆಂಜನೇಯ ಸ್ವಾಮಿ ಇರುವ ಸ್ಥಳ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಇರುವ ಯಲಗೂರು ಎಂಬ ಹಳ್ಳಿಯಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನದ ಹೆಸರು ಯಲಗೂರು ಆಂಜನೇಯ ದೇವಸ್ಥಾನ. ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಸೀತೆಯೊಡನೆ ಆಂಜನೇಯ ಸ್ವಾಮಿ ಯಲಗೂರಿಗೆ ಆಗಮಿಸುತ್ತಾರಂತೆ. ಶ್ರೀರಾಮ ದೇವರ ಆಜ್ಞೆಯಂತೆ ಆಂಜನೇಯ ಸ್ವಾಮಿ ಈ ಯಲಗೂರಿನಲ್ಲಿ ಕಲ್ಲಾಗಿ ನೆಲೆಸುತ್ತಾರಂತೆ. ಇಲ್ಲಿರುವ ಆಂಜನೇಯ ಸ್ವಾಮಿ ನಿಜವಾದ ಆಂಜನೇಯ ದೇವರು ಎಂದು ಇಲ್ಲಿ ಬರುವ ಭಕ್ತರು ನಂಬುತ್ತಾರೆ. ಪ್ರತಿದಿನ ಈ ಆಂಜನೇಯ ಸ್ವಾಮಿಗೆ ಮಾಧ್ವ ಸಂಪ್ರದಾಯದ ಪ್ರಕಾರ ಪೂಜೆಗಳು ನೆರವೇರುತ್ತೆ. 7 ಅಡಿ ಎತ್ತರ ಇರುವ ಈ ಆಂಜನೇಯ ಸ್ವಾಮಿಗೆ ಪ್ರತಿದಿನ ಕೃಷ್ಣಾ ನದಿಯ ನೀರಿಂದ ಅಭಿಷೇಕ ಮಾಡಲಾಗುತ್ತೆ. ಈ ಆಂಜನೇಯ ಸ್ವಾಮಿಯ ಬಳಿ ಬೇಡಿಕೊಂಡು ಬರುವ ಭಕ್ತರಿಗೆ 2 ಬಗೆಯ ಉತ್ತರ ಕೊಡುತ್ತಾರೆ. ಇಲ್ಲಿ ಕಷ್ಟಗಳನ್ನು ಹೇಳಿಕೊಂಡರೆ ಮಾತಿನ ಮುಖಾಂತರ ಉತ್ತರ ಸಿಗುತ್ತೆ. ನೀವು ಎಲ್ಲೂ ಕೇಳಿರದ ಶಬ್ದವೊಂದು ನಿಮ್ಮ ಕಿವಿಗೆ ಕೇಳಿಸುತ್ತೆ. ಯಾವುದೋ ಒಂದು ಶಕ್ತಿ ನಿಮ್ಮ ಕಿವಿಯ ಹತ್ತಿರ ಬಂದು ಏನೋ ಹೇಳಿದ ಹಾಗೆ ಆಗುತ್ತೆ. ಹೀಗೆ ಆದ ಬಳಿಕ ನಿಮ್ಮ ಶರೀರ ಒಂದು ಕ್ಷಣ ನಡಗಿ ಹೋಗುತ್ತೆ. ಮತ್ತೊಂದು ಕಡೆ ನೀವು ಬೇಡಿಕೊಂಡ ತಕ್ಷಣ ಆಂಜನೇಯ ಸ್ವಾಮಿ ಬಲಗಡೆಯಿಂದ ಹೂವು ಬಿದ್ದರೆ ನಿಮ್ಮ ಕಷ್ಟ ಪರಿಹಾರವಾಗುತ್ತೆ. ಆದರೆ ಎಡಗಡೆಯಿಂದ ಬಿದ್ದರೆ ಈಡೇರೋದಿಲ್ಲ ಎಂದು ಅರ್ಥ. ಇಲ್ಲಿ ಎಡಗಡೆಯಿಂದ ಹೂವು ಬಿದ್ದಿರುವುದು ತುಂಬಾ ಕಮ್ಮಿ. 1000 ಜನ ಭಕ್ತರು ಬಂದರೆ ಅದರಲ್ಲಿ 10 ಜನಗಳಿಗೆ ಆಂಜನೇಯ ಸ್ವಾಮಿಯ ಶಕ್ತಿ ಧ್ವನಿ ಖಂಡಿತವಾಗಿಯೂ ಕೇಳುತ್ತೆ. ಹೀಗೆ ಈ ಶಕ್ತಿ ಧ್ವನಿ ಕೇಳಿಸಿಕೊಂಡವರು ಪ್ರಪಂಚದಲ್ಲಿಯೇ ಅತ್ಯಂತ ಅದೃಷ್ಟವಂತರು. ಇನ್ನು ಉಳಿದವರಿಗೆ ನಾನು ಈ ಮುಂಚೆ ಹೇಳಿದ ಹಾಗೆ ಪುಷ್ಪಗಳ ಮೂಲಕ ಉತ್ತರ ಸಿಗುತ್ತೆ. ವೀಕ್ಷಕರೇ, ರಾಘವೇಂದ್ರ ಸ್ವಾಮಿಗಳು 1670ರಲ್ಲಿ ಈ ಯಲಗೂರು ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಆಂಜನೇಯ ಸ್ವಾಮಿಗಳ ಜೊತೆ ರಾಘವೇಂದ್ರ ಸ್ವಾಮಿಗಳು ಸುದೀರ್ಘ ಚರ್ಚೆ ಮಾಡುತ್ತಾರೆ. ಇದನ್ನು ಆ ಸಮಯದಲ್ಲಿ ಪ್ರತಿಯೊಬ್ಬ ಭಕ್ತರು ಕಂಡಿದ್ದಾರೆ ಎಂದು ಹೇಳುತ್ತಾರೆ. ಇದಾದ ಬಳಿಕ 1 ವರ್ಷದ ನಂತರ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗುತ್ತಾರೆ. ಯಲಗೂರು ಆಂಜನೇಯ ಸ್ವಾಮಿಗೆ ದೀಢ ನಮಸ್ಕಾರ ಎಂದರೆ ತುಂಬಾ ಇಷ್ಟ. ಕಷ್ಟ ಪರಿಹರಿಸಲು ದೀಢ ನಮಸ್ಕಾರ ಯಾರು ಹಾಕುತ್ತಾರೋ ಅವರ ಕಷ್ಟ ಪರಿಹಾರ ಆಗದೆ ಇರಲು ಇತಿಹಾಸದಲ್ಲೇ ಇಲ್ಲ ಎಂದು ಹೇಳುತ್ತಾರೆ. ಈ ದೇವಸ್ಥಾನಕ್ಕೆ ಮಂಗಳವಾರ ಮತ್ತು ಶನಿವಾರ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. 1900 ಇಸವಿಯಿಂದ ಯಲಗೂರು ಆಂಜನೇಯ ಸ್ವಾಮಿ ಶಕ್ತಿ ದಿನದಿಂದ ದಿನಕ್ಕೆ ಕಮ್ಮಿ ಆಗುತ್ತಿದೆ ಎಂದು ಹೇಳಲಾಗುತ್ತಿದೆ. 1900ರ ತನಕ ಎಲ್ಲ ಭಕ್ತಾದಿಗಳ ಹತ್ತಿರ ಆಂಜನೇಯ ಸ್ವಾಮಿ ಮಾತನಾಡುತ್ತಿದ್ದರು ಎಂದು ಹೇಳಲಾಗುತ್ತೆ. ಆದರೆ ಈಗ ಎಲ್ಲವೂ ಬದಲಾಗುತ್ತಿದೆ. ಈ 7 ಅಡಿ ಆಂಜನೇಯ ಸ್ವಾಮಿಯ ಕಲ್ಲಿನ ಹೊಳಪು ಕೂಡ ಪ್ರತಿದಿನ ಇಳಿಮುಖ ಆಗುತ್ತಿದೆ. ಆದರೆ ಇಲ್ಲಿಗೆ ಬರುವ ಭಕ್ತಾದಿಗಳ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಭಾರಿ ಏರಿಕೆ ಆಗುತ್ತಿದೆ. 2010ರಿಂದ 2020ರ ತನಕ ಅಂದರೆ 10 ವರ್ಷದಲ್ಲಿ ಯಲಗೂರಿಗೆ ಬಂದಿರುವ ಭಕ್ತಾದಿಗಳ ಸಂಖ್ಯೆ 75 ಲಕ್ಷ. ಬೆಚ್ಚಿ ಬೀಳಿಸುವ ಸಂಗತಿ ಏನಪ್ಪಾ ಅಂದರೆ 2021, 2022ರಲ್ಲಿ ಅಂದರೆ ಕೇವಲ 2 ವರ್ಷದಲ್ಲಿ ಭಕ್ತಾದಿಗಳು ಬಂದಿರುವ ಸಂಖ್ಯೆ ಬರೋಬ್ಬರಿ 1,98 ಲಕ್ಷ. ಇದಕ್ಕೆಲ್ಲ ಕಾರಣ ಆಂಜನೇಯ ಸ್ವಾಮಿಯ ಅದ್ಭುತ ಶಕ್ತಿ. ಮತ್ತೊಂದು ಕಾರಣ, ಇಲ್ಲಿಗೆ ಬಂದು ಹೋದ ಮೇಲೆ ಕಷ್ಟ ಪರಿಹಾರ ಆಗೇ ಆಗುತ್ತೆ ಎಂಬುವ ನಂಬಿಕೆ. ವೀಕ್ಷಕರೇ, ನೀವು ಸಮಯ ಬಿಡುವು ಮಾಡಿಕೊಂಡು ಈ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಬನ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.